ನಮ್ಮ ಮೆಟ್ರೋದಲ್ಲಿ ಓರ್ವ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ಹೊಸಕೂರು ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಹಳಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಯಾಣಿಕ. ನಮ್ಮ ಮೆಟ್ರೋದಲ್ಲಿ ಆತ್ಮಹತ್ಯೆಗೆ ಯತ್ನ ಓರ್ವನಿಂದ. ಹೊಸಕೂರು ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಹಳಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ ಪ್ರಯಾಣಿಕ. ತಕ್ಷಣ ವಿದ್ಯುತ್ ಸ್ಥಗಿತಗೊಳಿಸಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸುರಕ್ಷತಾ ಕ್ರಮ ಕೈಗೊಂಡ ಬಿಎಂಆರ್ಸಿಎಲ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಕೆಲಕಾಲ ಹಳದಿ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ ಆಗಿತ್ತು. ನಮ್ಮ ಮೆಟ್ರೋದಲ್ಲಿ ಆಗಿರುವಂತಹ ಘಟನೆ ನೋಡಿ. ನಮ್ಮ ಮೆಟ್ರೋ ಹೊಸಕೂರು ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಹಳಿಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿರ್ತಾನೆ ಒಬ್ಬ ಪ್ರಯಾಣಿಕ. ಬಿಎಂಆರ್ಸಿಎಲ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಒಂದು ಪ್ರಾಣ ಉಳ್ಕೊಂಡಿದೆ. ಏನಾಗಿತ್ತೋ, ಯಾವ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ನೋ, ಬೆಂಗಳೂರಿನಲ್ಲಿ ಇದು ಮೊದಲೇನಲ್ಲ. ಈ ಹಿಂದೆನೂ ಕೂಡ ಕೆಲವು ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಕೆಲವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ. ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಆಗಿರುವಂತ ಘಟನೆಗಳು, ಹಳದಿ ಮಾರ್ಗದಲ್ಲಿ ಇದು ಆಗಿರುವಂಥದ್ದು. ಹೊಸಕೂರು ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಇತ್ತೀಚೆಗೆ ಮೆಟ್ರೋದಲ್ಲಿ ನಿಜಕ್ಕೂ ಸಿಬ್ಬಂದಿಗಳ ಒಂದು ಕಾರ್ಯವೈಖರಿಯನ್ನು ನಾವು ಗಮನಿಸಬಹುದು. ತುಂಬ ಎಚ್ಚರಿಕೆಯಿಂದ, ತುಂಬ ಸಮಯ ಪ್ರಜ್ಞೆಯಿಂದ ಕೆಲಸವನ್ನ ಮಾಡ್ತಾ ಇರ್ತಾರೆ. ಯಾರಾದರೂ ಒಂಚೂರು ಮೆಟ್ರೋ ಹತ್ರ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಅವ್ರನ್ನ ಕರೆದು ಹಿಂದೆ ನಿಲ್ಲಿಸುವಂಥದ್ದು, ಎಚ್ಚರಿಕೆಯನ್ನು ಕೊಡುವಂಥದ್ದು, ಈ ರೀತಿಯಾಗೆಲ್ಲ ಒಳ್ಳೆ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇದೀಗ ನೋಡಿ, ಅವರ ಒಂದು ಬಿಎಂಆರ್ಸಿಎಲ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಒಂದು ಪ್ರಾಣ ಉಳ್ಕೊಂಡಿದೆ. ಅವನು ಯಾವ ಕಾರಣಕ್ಕೆ ಅಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ, ಏನು ಸಮಸ್ಯೆ ಆಗಿತ್ತು, ಅದ್ರ ಬಗ್ಗೆ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಬಟ್ ಸದ್ಯಕ್ಕೆ ಈ ರೀತಿಯಾಗಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಕೆಲವೊಂದು ವ್ಯವಸ್ಥೆ ಹೇಗೆ ಆಗ್ಬಿಟ್ಟಿರುತ್ತೆ ಅಂತ ಅಂದಾಗ, ವ್ಯವಸ್ಥೆಯನ್ನ ಹೇಗೆ ಹಾಳಾಗುತ್ತೆ ಅಂತ ಅಂದಾಗ ನೋಡಿ, ಕೆಲವೊಂದಿಷ್ಟು ಈಗ ಮೆಟ್ರೋ ನಮ್ಮ ರಾಜ್ಯದಲ್ಲೂ ಮೆಟ್ರೋ ಇದೆ. ಬೆಂಗಳೂರಿನಲ್ಲಿ ಮೆಟ್ರೋ ಓಡಾಟವನ್ನು ನಡೆಸುತ್ತೆ. ಅದೆಲ್ಲ ನಮ್ಗೆ ಹೆಮ್ಮೆ ತರುವಂಥ ವಿಚಾರ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕ ಜನತೆಗೆ, ನಮಗೆ, ನಮ್ಮ ಕರುನಾಡಿಗೆ. ಬಟ್ ಅಂಥ ವ್ಯವಸ್ಥೆಗಳನ್ನು ಜನ ಅಲ್ಲೂ ಕೂಡ ಏನು ಸಮಸ್ಯೆ ಇತ್ತೋ ಏನೋ ಅದನ್ನು ಹೊರತುಪಡಿಸಿದ್ರೆ ಅಲ್ಲೂ ಕೂಡ ಈ ರೀತಿಯಾದಂಥ ಘಟನೆಗಳು ನಡೀತಾ ಹೋದಾಗ ಒಂದು ರೀತಿಯಾಗಿ ಆ ಇಮೇಜ್ಗೆ ಬ್ಯಾಡ್ ಆಗುವಂಥದ್ದು ಕೂಡ ಅಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಆ ಒಂದು ಕಾರಣದಿಂದ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಅಷ್ಟೇ ನೀಟಾಗಿ ಅವರ ಕಾರ್ಯವೈಖರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಕೂಡ ಗಮನಿಸ್ತಾ ಇರ್ತೀವಿ, ಮೆಟ್ರೋದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಸಮಯ ಪ್ರಜ್ಞೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ನೀಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಇದೀಗ ಹಳದಿ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಮೆಟ್ರೋದಲ್ಲಿ ಆಗಿರುವಂಥದ್ದು ಘಟನೆ. ಈ ಹಿಂದೆನೂ ಕೂಡ ಈ ರೀತಿಯಾದಂಥ ಘಟನೆಗಳು ಸಂಭವಿಸಿದೆ. ಕೆಲವೊಂದು ಜನ ಸಾವನ್ನಪ್ಪಿದ್ದಾರೆ, ಕೆಲವೊಂದಿಷ್ಟು ಜನಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯ ಆಗಿದೆ.